ಮಹೇಶ್, MLA ಪ್ರೋ ಸರ್ಕಾರ, ಇದು ಜನಪ್ರೋ ಸರ್ಕಾರ ಅಲ್ಲ, MLA ಪ್ರೋ ಸರ್ಕಾರ. MLAಗಳಿಗೆ ಪಾಪ ಸುಸ್ತಾಗಬಾರ್ದು, ರಿಕ್ಲೈನರ್ಸ್ ಬೇಕು, ಕಾಲುಗಳಿಗೆ ನೋವಾಗತ್ತೆ, ಮಸಾಜರ್ಗಳು ಬೇಕು, ಅದರ ಜೊತೆಗೆ ಕಾಫಿ ಟೀ ಕುಡಿಲಿಲ್ಲ ಅಂದ್ರೆ ಆಗದೇ ಇಲ್ಲ. ಹಾಗಾಗಿಯೇ ಸದನದ ಒಳಗೆ ಕಾಫಿ ಟೀ ವ್ಯವಸ್ಥೆ ತುಂಬಾ ಕೇರ್ ತಗೋತಾ ಇದ್ದಾರೆ MLAಗಳ ಬಗ್ಗೆ. ಭಾವನಾ, ನಿಜ. ಒಂದ್ ಕಡೆ ಸ್ಪೀಕರ್ ಅವರ ಈ ನಿರ್ಧಾರಗಳು ಕೆಲ ಶಾಸಕರು ಬೇಸರ ವ್ಯಕ್ತಪಡಿಸಿದ್ರೆ, ಕೆಲವರು ಸರಿಯಾದಂತ ತೀರ್ಮಾನಗಳನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಕೂಡ ಶಾಸಕರಲ್ಲಿ ಇದೆ. ಈ ಹಿಂದಂದ್ರೆ ಇದೇ ಅಧಿವೇಶನದಲ್ಲಿ MLAಗಳು ಹೊರಗಡೆ ಹೋಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಅಂತ ರೀಕ್ಲೈನರ್ ಚೇರ್ಗಳನ್ನ ಹಾಕ್ತಿದ್ದಾರೆ. ಸುಮಾರು 15 ರೀಕ್ಲೈನರ್ ಚೇರ್ಗಳಿದೆ, 2 ಮಸಾಜರ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಮೈಕೈ ನೋವು, ಬೆನ್ನೋವು, ಕೂತು ಏನಾದ್ರು ಬೆನ್ನೋವು ಆದ್ರೆ ಅಂತವ್ರು ಬಂದು ಮಸಾಜ್ ಚೇರ್ಗಳಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಲಿ ಅನ್ನುವಂಥದ್ದಕ್ಕೋಸ್ಕರ ಮಾಡಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಧಾನಸಭೆಯ ಒಳಗೇನೆ ಟೀ ಕಾಫಿ ಕೊಡುವಂತ ವ್ಯವಸ್ಥೆಯ ಬಗ್ಗೆ ಸ್ಪೀಕರ್ ಅವರು ಶಾಸಕರ ಅಭಿಪ್ರಾಯವನ್ನ ಪಡಿತಾ ಇದ್ರು. ಈ ವೇಳೆ ಶಾಸಕರು ಕೆಲವರು ಟೀ ಕಾಫಿ ವ್ಯವಸ್ಥೆಯನ್ನ ಮಾಡಿ, ಜೊತೆಗೆ ಬಿಸ್ಕೆಟ್ ಅನ್ನು ಕೂಡ ಅದ್ರ ಜೊತೆಗೆ ಕೊಡಿ ಅನ್ನುವಂತಹ ಡಿಮಾಂಡ್ ಅನ್ನು ಕೂಡ ಸ್ಪೀಕರ್ಗೆ ಇಟ್ಟಿದ್ದಾರೆ. ಸೊ ಈಗ ಸದ್ಯಕ್ಕೆ ಟೀ ಕಾಫಿ ವ್ಯವಸ್ಥೆನ ಮಾಡುವಂತಹ ಚಿಂತನೆಯಲ್ಲಿ ಸ್ಪೀಕರ್ ಅವರು ಇದ್ದಾರೆ. ಯಾಕಂದ್ರೆ ಟೀ ಕಾಫಿ ಕುಡಿಯುವ ನೆಪದಲ್ಲೇ ಹೊರಗಡೆ ಹೋಗಿ ಶಾಸಕರು ಅರ್ಧ ಗಂಟೆ ಹೊರಗೆ ಕುಳಿತು ಇರುವಂತಹ ಪರಿಸ್ಥಿತಿಗಳು ನೋಡ್ತಾ ಇದ್ದಾರೆ ಸ್ಪೀಕರ್. ಹೀಗಾಗಿ ಅದನ್ನ ತಪ್ಪಿಸ್ಬೇಕು ಅನ್ನುವ ಕಾರಣಕ್ಕಾಗಿ ವಿಧಾನಸಭೆಯ ಒಳಗೆ ಮೊಬೈಲ್ ಬಳಕೆಗೂ ಅವಕಾಶ ಕೊಡ್ತಿದ್ದಾರೆ. ಹೌದು ಭಾವನಾ, ಯಾಕಂದ್ರೆ ಇಷ್ಟು ದಿನ ಮೊಬೈಲ್ ಬಳಕೆಗೆ ಅವಕಾಶ ಇರಲಿಲ್ಲ ಹೊರಗಡೆ. ಅದಕ್ಕೆ ಅಂತೂ ರ್ಯಾಕ್ ಮಾಡಲಾಗಿತ್ತು. ಅಲ್ಲಿ ಮೊಬೈಲ್ ಇಟ್ಟು ಟೋಕನ್ ನಂಬರ್ ಗಳನ್ನ ತೆಗೆದುಕೊಂಡು ಹೋಗ್ತಿದ್ರು, ವಾಪಸ್ ಬರುವಾಗ ಮೊಬೈಲ್ ಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು. ಸೊ ಈಗ ಏನಾಗ್ತಾ ಇದೆ, ಮೊಬೈಲ್ಗೆ ಕರೆ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವ ಸಲುವಾಗಿಯೂ ಕೂಡ ವಿಧಾನಸಭೆಯಿಂದ ಶಾಸಕರುಗಳು ಹೊರಗಡೆ ಎದ್ದು ಬರೋದು, ಇದೆಲ್ಲವೂ ಕೂಡ ಸ್ಪೀಕರ್ ಅವರು ಗಮನಿಸಿದ್ದಾರೆ. ಹೀಗಾಗಿ ಮೊಬೈಲ್ ಅಲೋ ಅಂದ್ರೆ ವಿಧಾನಸಭೆ ಒಳಗೆ ಮೊಬೈಲ್ ಬಳಕೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ, ಮೆಸೇಜ್ ಮಾಡುವಂತವ್ರು, ಈ ತರದ್ದೆಲ್ಲ ನಡೀತಾ ಇದೆ. ಆದ್ರೆ ನಮ್ಮ ಕ್ಯಾಮರಾಗಳು ಒಂದು ಮೊಬೈಲ್ ಅವಾಂತರ ಏನಾಗಿತ್ತು ಅನ್ನೋದು ಈ ಹಿಂದೆ ಕರ್ನಾಟಕ ನೋಡಿದೆ. ಓಕೆ, ಹಂಗಿದ್ದೊಂದು ಘಟನೆ ಆಗೋದಿಲ್ಲ ಅಂದ್ರೂ ಕಾಲಹರಣ ಆಗೋದಿಲ್ವಾ ಮೊಬೈಲ್ಗಳ ಕೈಯಲ್ಲಿದ್ರೆ? ಭಾವನಾ, ಈಗ ಆ ತರದ ಘಟನೆಗಳು ಮರುಕಳಿಸಬಾರ್ದು ಅನ್ನುವ ಕಾರಣಕ್ಕೂ ಏನೋ ವಿಧಾನಸಭೆಯಿಂದ ಮಾಧ್ಯಮಗಳ ಕ್ಯಾಮರಾವನ್ನ ಆಚೆ ಹಾಕಲಾಗಿದೆ. ಈಗ ಅವ್ರು ಕೊಡುವಂತ ಫುಟೇಜಸ್, ಫೀಡ್ಸ್, ಲೈವ್ ಫೀಡ್ಸ್ ಏನಿದೆ ಅದನ್ನ ಮಾತ್ರ ನಾವು ತೆಗೆದುಕೊಳ್ಬೇಕು. ಅಲ್ಲಿ ಯಾರು ಮಾತನಾಡ್ತಾರೆ ಅವ್ರಿಗೆ ಮಾತ್ರ ಫೋಕಸ್ ಮಾಡಿರ್ತಾರೆ. ಆದ್ರೆ ನಮ್ಮ ಕ್ಯಾಮರಾಗಳಿದ್ರೆ ಮೊಬೈಲ್ ಅಲ್ಲಿ ಏನೇನ್ ಮಾಡ್ತಾರೆ, ಗೇಮ್ ಆಡ್ತಾರ, ವಾಟ್ಸಪ್ ಚಾಟ್ ಮಾಡ್ತಾರ, ವಿಡಿಯೋ ಕಾಲ್ ಮಾಡ್ತಾರ, ಫೋಟೋಗಳನ್ನು ನೋಡ್ತಾರ, ಇದೆಲ್ಲವನ್ನು ಕೂಡ ಸೆರೆ ಹಿಡಿಯೋದಕ್ಕೆ ನಮ್ಗೆ ಅವಕಾಶಗಳಿತ್ತು. ಆದ್ರೆ ಆ ಅವಕಾಶಗಳನ್ನ ಸ್ಪೀಕರ್ ಆಗಿದ್ದಂತ ಕಾಗೇರಿ ಇದ್ದಾಗ್ಲೇ ಅದನ್ನ ಕಿತ್ಕೊಳ್ಳಲಾಗಿದೆ. ಹಾಗಾಗಿ ಈಗ ಮೊಬೈಲ್ ಅನ್ನ ಶಾಸಕರು ನಿರಾಯಾಸವಾಗಿ ಯೂಸ್ ಮಾಡುವಂತ ಒಂದು ಅಪರ್ಚುನಿಟಿ ಕೂಡ ಸ್ಪೀಕರ್ ಅವರು ಕಲ್ಪಿಸಿದ್ದಾರೆ. ಅದು ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಂತದ್ದು. ಆದ್ರೆ ಸಚಿವರುಗಳು ಅಂದ್ರೆ ಶಾಸಕರುಗಳು ಎಷ್ಟೇ ಪ್ರಯತ್ನಗಳನ್ನು ಮಾಡಿದಾಗ್ಲೂ ಕೂಡ ಹಾಜರಾತಿಯ ಸಮಸ್ಯೆ ಅಂತೂ ಇದ್ದೇ ಇದೆ. ನೋಡಿ, ಊಟಕ್ಕೂ ವ್ಯವಸ್ಥೆಯನ್ನು ಕೂಡ ಮೊಗಸಾಲೆಯಲ್ಲಿ ಮಾಡಿದ್ದಾರೆ. ಊಟಕ್ಕೆ ಅಂತ ಹೇಳಿ ಹೋದಂತವ್ರು 1-1.5-2 ಗಂಟೆಗಳ ಕಾಲ ವಾಪಸ್ ಬರೋದಿಲ್ಲ ಅನ್ನುವ ಕಾರಣಕ್ಕಾಗಿ 2 ಮೊಗಸಾಲೆಯಲ್ಲಿ, ಆಡಳಿತ ಮತ್ತು ವಿಪಕ್ಷ ಮೊಗಸಾಲೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೇ ರೆಸ್ಟ್ ಮಾಡ್ಲಿ ಅಂತ ಹೇಳಿ ರೀಕ್ಲೈನರ್ ಚೇರ್ಗಳನ್ನ ಇವರುಗಳಿಗೆ ಈ ಫೆಸಿಲಿಟೀಸ್ ಕೊಡೋದಕ್ಕಿಂತ ಒಂದು ಸ್ಟ್ರಿಕ್ಟ್ ರೂಲ್ ತರೋದಕ್ಕಾಗೋದಿಲ್ಲ ಅಂತ ವ್ಯವಸ್ಥೆ ಆಗೋದಿಲ್ವಾ ಸ್ಪೀಕರ್ ಅವರಿಂದ? ಮಸ್ಟ್ ಅಂಡ್ ಶುಡ್ ಇಷ್ಟು ಗಂಟೆಗಳ ಕಾಲ ನೀವು ಒಬ್ಬೊಬ್ರು ಶಾಸಕರು ಇಲ್ಲಿ ಇರಬೇಕು, ಸದನದಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್. ನೀವು ಆರಾಮಾಗಿ ಇಲ್ಲಿ ರಿಕ್ಲೈನರ್ ಅಲ್ಲಿ ಮಲ್ಕೋಬಹುದು, ಮಸಾಜ್ ಮಾಡಿಸ್ಕೋಬಹುದು, ಕಾಫಿ ಟೀ ವ್ಯವಸ್ಥೆ, ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಊಟದ ವ್ಯವಸ್ಥೆನೂ ಸದನದ ಒಳಗೆ ತಂದು ಕೊಡ್ತೀವಿ, ಮೊಬೈಲ್ ಫೋನ್ ನೋಡ್ಕೊಂಡು ಕೂತ್ಕೊಳ್ಳಿ. ಇದು ಒಂಥರ ಮಕ್ಕಳನ್ನ ಸಾಕದಂಗೆ, MLAಗಳನ್ನ ಮಕ್ಕಳು ಸದನದೊಳಗೆ ಮಕ್ಕಳನ್ನ ಸಾಕದಂಗೆ. ಅವ್ರಿಗೆ ಸ್ಟ್ರಿಕ್ಟ್ ರೂಲ್ಸ್, ನೀವು ಸದನದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ನಿಮ್ಮ ಕ್ಷೇತ್ರದ ಬಗ್ಗೆ ಗಮನ ಕೊಡಬೇಕು, ರಾಜ್ಯದ ಬಗ್ಗೆ ಗಮನ ಕೊಡಬೇಕು, ಈ ಪಾಠಗಳಿಲ್ಲ ಇವರಿಗೆ ಒಂಥರ ಪ್ಯಾಂಪರಿಂಗ್ ಇದು. ಹೌದು, ಶಾಸಕರುಗಳನ್ನ ಒಂದ್ ರೀತಿ ಈ ಮಕ್ಕಳನ್ನ ಹೇಗೆ ಪೇರೆಂಟ್ಸ್ ಗಳು ಬಹಳ ನಾಜೂಕಾಗಿ ಬೆಳೆಸ್ತಾರೋ ಆ ರೀತಿ ಅದೇ ಸದನದ ಒಳಗೆ ಕುಳಿತುಕೊಳ್ಳೋದಕ್ಕೆ ಬೇಕಾದ ರೀತಿ ಸ್ಪೀಕರ್ ಅವರು ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ಮೀರಿಯೂ ಕೂಡ ಶಾಸಕರುಗಳ ಕೊರತೆ ಕಾಣಿಸ್ತಾ ಇರುತ್ತೆ. ಅವರ ಪ್ರಶ್ನೆಗಳಿದ್ದಂತೂ ಅವ್ರು ಇರ್ತಾರೆ, ಬೇರೆ ಶಾಸಕರುಗಳು ಅವರ ಗಮನ ಸೆಳೆಯುವ ಸೂಚನೆಗಳಿರ್ಬೋದು ಅಥವಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತದ್ದು ಇರ್ಬೋದು. ಅದಿಲ್ಲದೆ ಇರುವಾಗ ಅವರ ಅನುಪಸ್ಥಿತಿಗಳು ಕೂಡ ಕಾಣಿಸ್ತಾ ಇರುತ್ತೆ. ಒಂದು ಕಡೆ ಹಾಜರಾತಿ ಹಾಕಿ ಹೊರಗಡೆ ಹೋಗುವಂತವ್ರ ಸಂಖ್ಯೆಗಳು ಕೂಡ ಜಾಸ್ತಿ ಆಗಿದೆ. ಎಷ್ಟೇ ಮಾಡಿದ್ರು ಕೂಡ ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಸ್ಪೀಕರ್ ಕಠಿಣ ನಿಯಮಗಳಿಗೆ ಜಾರಿಗೆ ಹೋಗದೆ ಈ ರೀತಿಯಾದಂತಹ ಹೊಸ ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ ಇಲ್ಲೇ ಉಳಿಸುವಂತ ಪ್ರಯತ್ನದಲ್ಲಿ ಸ್ಪೀಕರ್ ನಿರತರಾಗಿದ್ದಾರೆ. ಭಾವನಾ, ಎಸ್, MLAಗಳು ಪ್ಯಾಂಪರ್ ಮಾಡೋದ್ರಿಂದ ಬಂದ್ ಸದನದಲ್ಲಿ ಕೂತ್ಕೋತಾರ? ಸದ್ಯಕ್ಕಾದ್ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.